ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತಿನ ದಿವಸ ಕೃಷಿಯನ್ನು ಆಧಾರವಾಗಿಟ್ಟುಕೊಂಡು ಆಧ್ಯಾತ್ಮಿಕ ಚಿಂತನವನ್ನು ಮಾಡೋಣಂತ. ಈ ಪೃಥ್ವಿ ಒಳಗೆ ನಿಮ್ಮ ಸುತ್ತ ಇರುವಂಥ ಈ ಪ್ರಪಂಚ ನಿಸರ್ಗ ದೇವತೆಯ ಅದ್ಭುತವಾದ ರಚನೆ ಅಂತ ಹೇಳ್ಬೋದು. ಇಲ್ಲೇ ನಮ್ಮ ಜೀವನ ಕುಸುಮ ಅರಳೋದಕ್ಕೆ ಮತ್ತು ಮನಸ್ಸು ವಿಕಾಸವಾಗೋದಕ್ಕೆ ಏನು ಬೇಕೋ ಅದೆಲ್ಲ ಇಲ್ಲೇ ಐತಿ. ನೆಲ, ಜಲ, ಗಾಳಿ, ಬೆಳಕು, ಬಯಲು ಇವೆಲ್ಲ ಸೇರಿ ನಿಸರ್ಗ ಆಗೈತಿ. ಈ ಜೀವನ ಕುಸುಮ ಅರಳುವ ಸುಂದರ ತಾಣವೇ ಈ ಪೃಥ್ವಿ ಅಂತ ಹೇಳ್ಬೋದು. ಇಂಥ ಭೂಮಂಡಲದೊಳಗೆ ಬದುಕುವಂಥ ಸೌಭಾಗ್ಯ ನಮ್ಮದಾಗೈತಿ. ಚಂದ್ರ ನೋಡಲು ಸುಂದರವಾಗ್ಯದಾನ, ಆದ್ರೆ ಅವನಲ್ಲೇ ಅನ್ನ, ನೀರು, ಗಾಳಿ, ಬೆಳಕು ಏನೂ ಇಲ್ಲ. ನಾವು ಅಲ್ಲಿಗೆ ಹೋಗ್ಬೇಕಾದ್ರೆ ಎಲ್ಲನೂ ಇಲ್ಲಿಂದನ ಕಟ್ಕೊಂಡು ಹೋಗ್ಬೇಕಾಕೈತಿ. ಆದ್ರೆ ಹಿರಿಯರು ಹೇಳಿದ ಹಂಗೆ ಕಟ್ಟಿದ ಬುತ್ತಿ ಕಲಿಕೆ ಮಾತು ಎಲ್ಲಿ ತನಕ ಬರ್ತೈತಿ, ಎರಡು ದಿವಸ ಅದು ಇರ್ತೈತಿ. ನಾವಿರುವಂಥ ಈ ಪೃಥ್ವಿಯಲ್ಲಿರುವಂಥ ಗುಟುಕು ನೀರೂ ಅಲ್ಲೇ ಆ ಚಂದ್ರನ ನೆಲದೊಳಗೆ ಇಲ್ಲ. ಭೂಮಿಯನ್ನು ನೀರಿನಿಂದ ಮುಚ್ಚಿ ಹಾಕುವಂಥ ದೊಡ್ಡ ದೊಡ್ಡ ಸಮುದ್ರ ಸಾಗರಗಳ ಇಲ್ಲೇ ಈ ಭೂಮಿ ಮೇಲೆ ಅದಾವೆ. ಇನ್ನು ಗಿಡ, ಮರ, ಬಳ್ಳಿ, ಹಣ್ಣು, ಹಂಪಲ, ಬೇಳೆಕಾಳು, ಹಕ್ಕಿ, ಪಕ್ಷಿ, ಪ್ರಾಣಿ ಪ್ರಪಂಚಕ್ಕೆ ಈ ಭೂಮಿ ಮ್ಯಾಗ ಯಾವುದೇ ಲೆಕ್ಕ ಇಲ್ಲ. ಅಂತೆಯೇ ಈ ಭೂಮಿಗೆ ವಸುಧಾ ಅಂತೇಳಿ ಕರೆದ್ರು. ವಸುಧಾ ಅಂತಂದ್ರೆ ಸಕಲ ಸಿರಿ ಸಂಪತ್ತು ಉಳ್ಳಂಥವಳು ಅಂತೇಳಿ ಅರ್ಥ ಆಕೈತಿ. ಈ ನಮ್ಮನ್ನೆಲ್ಲ ರಕ್ಷಿಸುವಂಥ ಈ ಭೂಮಂಡಲ, ಈ ನಿಸರ್ಗ ನಿಜವಾಗಿಯೂ ಭೂದೇವಿ. ಈ ಭೂತಾಯಿ ದೇವರಿಗೆ ಸಮಾನ. ಅದೇ ಚಂದ್ರನಲ್ಲಿ ನಮ್ಮ ಮೈ ಹೊರಬಿದ್ದರೆ ನಮ್ಮ ಚರ್ಮವೆಲ್ಲ ವಿಕಿರಣದಿಂದ ಕರಗಿ ಹೋಗ್ಬೋದು. ಚಂದಿರನಂತ ಉಳಿದ ಎಲ್ಲ ಗ್ರಹಗಳು ಸಹ ಜೀವಕುಸುಮ ಅಂದ್ರೆ ಈ ಜೀವರಾಶಿ ಬದುಕೋದಕ್ಕೆ ಅರಳೋದಕ್ಕೆ ಯೋಗ್ಯ ಆಗಿಲ್ಲ, ಈ ಪೃಥ್ವಿಯನ್ನು ಹೊರತುಪಡಿಸಿ. ನಾವಿರುವಂಥ ಈ ಭೂಮಿಯೊಳಗೆ ಸಣ್ಣ ಬೀಜ ಚೆಲ್ಲಿದ್ರೂ ಅದು ಹೆಮ್ಮರವಾಗಿ ಬೆಳೆದ ನೂರಾರು ವರ್ಷ ಹಣ್ಣು ಹಂಪಲ ಕೊಟ್ಟ ನೆರವು ನೀಡ್ತೈತಿ. ಇದು ಪವಾಡಮಳೆ ಅಂತೇಳಿ ನಾವು ಹೇಳ್ಬೋದು. ಆದ್ರೆ ನಾವು ಪವಾಡ ಮಾಡ್ತೇವೆ, ನಮ್ಮ ಪವಾಡಗಳು ಅಂಗೈಗಳ ಮಾತ್ರ. ಆದ್ರೆ ಆ ನಿಸರ್ಗ ದೇವತೆ ಮಾಡುವಂಥ ಪವಾಡ ಏನೈತಲ್ಲ ಅದು ಜಗದಗಲ ಮುಗಿಲಗಲ. ಈ ಅರ್ಥದಲ್ಲಿ ಒಣ ಮಣ್ಣಿನಲ್ಲಿ ಉತ್ತಿ ಬಿತ್ತಿ ಮುತ್ತಿನಂಥ ಜೋಳದ ಕಾಳು ಏನೆಲ್ಲ ಬೆಳೆಯುವ ರೈತನು ಕೂಡ ಪವಾಡ ಪುರುಷನೇ ಅಂತೇಳಿ ಹೇಳ್ಬೋದು. ಅನ್ನವು ದೇವರು ಅಂತ ನಾವು ಅನ್ನೋದಾದ್ರೆ ಆ ಅನ್ನವನ್ನು ಬೆಳೆಯುವಂಥ ರೈತನು ದೇವರ ಅಲ್ಲದ ಮತ್ತೇನು. ಆದ್ರೆ ಆ ರೈತನಿಗೆ ತನ್ನ ಈ ಮಹಿಮೆ ಅವಾಗ ತಿಳಿಲಿಲ್ಲ. ಆ ರೈತ ಯಾವಾಗಿದ್ದರೂ ನಾ ಭಿಕ್ಷುಕ ಅಂತೇನೆ ಭಾವಿಸಿದ. ಇದು ದುರ್ದೈವ. ರೈತರು ಬೆಳೆದಂಥ ಗೋಧಿನ ಶಹರಕ್ಕೆ ಅಂದ್ರೆ ಕಾರ್ಖಾನೆಗೆ ಹೋಗಿ ಬ್ರೆಡ್ಡು, ಬಿಸ್ಕೆಟು ಹಾಗೆ ಹೊರಗೆ ಬರ್ತೈತಿ. ಕೆಲವರು ಅಮೃತದ ಹಾಗೆ ಸವಿಯುವಂಥ ದ್ರಾಕ್ಷಿ ಹಣ್ಣನ್ನು ಕೆಲವೊಬ್ರು ಏನು ಮಾಡ್ತಾರೋ ಅಂತಂದ್ರೆ ಅದನ್ನು ಕೊಳೆಯಿಸಿ ಮಧ್ಯೆ ತಯಾರು ಮಾಡ್ತಾರೆ. ಅದೇನೋ ಯಾಕಿರುವ ಲೆಕ್ಕ ನಮ್ಮ ಕಣ್ಣಿನ ಕಡೆ ದೈಹಿಕ ಸಾಮರ್ಥ್ಯ, ಮನೋಬಲ ಎಲ್ಲವೂ ಆ ದೇವರು ಅಂದ್ರೆ ಆ ರೈತ ದೇವರು ಬೆಳೆದಂಥ ಅನ್ನದಿಂದಲೇ ಅನ್ನೋದನ್ನು ನಾವು ಎಂದೂ ಮರಿಬಾರ್ದು. ರೈತನಿರುವಂಥ ಹಳ್ಳಿ ಹಚ್ಚ ಹಸಿರು ಸ್ವಚ್ಛ ಸುಂದರ ಹಾಗೆ ಇರ್ತಾವೆ.
ನಗರದಂಗ ವಾಹನಗಳ ಹೊಗೆ ಆಗಲಿ, ಧೂಳು, ಕಟ್ಟಡಗಳ ಕಾವು, ನೆಲ, ಜಲ, ಗಾಳಿ ಎಲ್ಲವೂ ದೂಷಿತವಾಗಿ ಇರ್ತೈತಿ. ನಿಜವಾಗಿಯೂ ಹಳ್ಳಿಯಲ್ಲಿರ್ತಕ್ಕಂಥ ರೈತರು ಭಾಗ್ಯವಂತರು. ಇನ್ನು ಈ ರೈತರು ತಮ್ಮ ಬಹಿರಂಗ ಕೃಷಿಯೊಂದಿಗೆ ಅಂತರಂಗದ ಕೃಷಿಯನ್ನು ಮಾಡಿದರೆ ಅವರ ಭಾಗ್ಯಕ್ಕೆ ಏನೇ ಇಲ್ಲ ಅಂತೇಳಿ ಹೇಳ್ತಾರೆ. ಅದು ಹೆಂಗಪ್ಪ ಅಂತಂದ್ರೆ ಇಲ್ಲೇ ಅಲ್ಲಮ ಪ್ರಭುದೇವರು ತಮ್ಮ ವಚನದೊಳಗೆ ಹೇಳ್ತಾರೆ, ತನುವ ತೋಂಟವ ಮಾಡಿ ಮಣವ ಗುದ್ದಲಿ ಮಾಡಿ ಅಗೆದು ಕಳೆದ ನಯ್ಯ ಭ್ರಾಂತಿನ ಬೇರ ಒಡೆದು ಸಂಸಾರದ ಹೆಂಟೆಯ ಬಗೆದು ಬಿತ್ತಿದ ನಯ್ಯ ಬ್ರಹ್ಮ ಬೀಜವ ಅಖಂಡ ಮಂಡಲವೆಂಬ ಭಾವಿ ಪವನವೇ ರಾಠಾಳ ಸುಸುಮ್ನ ನಾಳದಿಂದ ಉದಕವ ತಿದ್ದಿ ಬಸವಗೈವಳು ಹಸನಗೆಡಿಸುವೆಂದು ಸಮತೆ ಸೈರಣೆ ಎಂಬ ಬೇಲಿಯ ನಿಕ್ಕಿ ಆವಾಗಳು ಈ ತೋಂಟದಲ್ಲಿ ಜಾಗರವಿದ್ದು ಸಸಿ ಹೆಸರುವಿದೆನು ಕಾಣ ಗುಹೇಶ್ವರ ಅಂತೇಳಿ ಒಂದು ಹಿರಿದಾದ ವಚನವನ್ನು ಹೇಳ್ತಾರೆ. ಅಂದ್ರೆ ಈ ಶರೀರ ಅಂತಕ್ಕಂಥ ಈ ದೇಹವೇ ಅಂತಕ್ಕಂಥದ್ದು ಒಂದು ತೋಟ ಅಂತೇಳಿ ನಾವು ತಿಳ್ಕೊಂಡ, ಈ ದೇಹದೊಳಗಿದ್ದಂಥ ಮನಸ್ಸೇ ಆ ಮನಸ್ಸನ್ನು ಗುದ್ದಲಿಯನ್ನಾಗಿ ಮಾಡಿ ಆ ಮನಸ್ಸಿನೊಳಗಿರ್ತಕ್ಕಂಥ ಅಜ್ಞಾನದ ಬೇರುಗಳನ್ನು ಕೆತ್ತಿ ಹಾಕಿ ವಿಷಯ ವ್ಯಾಮೋಹ ಅಂತಕ್ಕಂಥ ಹೆಂಟೆಗಳನ್ನು ಒಡೆದು ಹಾಕಿ ಬಳಿಕ ಆ ಹಸನಾದ ಆ ಭೂಮಿಯಲ್ಲಿ ಸುಜ್ಞಾನದ ಬೀಜವನ್ನು ಬಿತ್ತಬೇಕು ಅಂತೇಳಿ ಹೇಳ್ತಾರೆ. ಯೋಗ ಸಾಧನೆಯಿಂದ ಅದಕ್ಕೆ ಧ್ಯಾನ ಅಂತಕ್ಕಂಥ ನೀರನ್ನು ಎರೆದ ಸಮತೆ ಸೈರಣೆಯ ಅಂತಕ್ಕಂಥ ಒಂದು ಬೇಲಿಯನ್ನು ಹಾಕಿ ಶಬ್ದಾದಿ ಪಂಚ ವಿಷಯಗಳಂತಕ್ಕಂಥ ಧನಗಳು ಅಂದ್ರೆ ಇಲ್ಲೇ ಆ ಒಂದು ಬೆಳೆ ಯಾವುದಪ್ಪ ಅಂತಂದ್ರೆ ಸುಜ್ಞಾನ ಅಂತಕ್ಕಂಥ ಬೆಳೆ. ನಾವು ಈ ದೇಹವೇ ಒಂದು ತೋಟ ಅಂತ ತಿಳ್ಕೊಂಡು ಆ ಮನಸ್ಸನ್ನು ಗುದ್ದಲಿಯನ್ನಾಗಿ ಮಾಡಿ ಆ ಒಂದು ಭೂಮಿಯನ್ನು ಅಗೆದು ಅಜ್ಞಾನ ಅಂತಕ್ಕಂಥ ಬೇರನ್ನು ಕಿತ್ತೊಗೆದ ಮೇಲೆ ಆ ಭೂಮಿಯೊಳಗೆ ಸುಜ್ಞಾನ ಅಂತಕ್ಕಂಥ ಜ್ಞಾನವನ್ನು ಬಿತ್ತಬೇಕು. ಬಿತ್ತಿ ಅದಕ್ಕೆ ಯೋಗ ಸಾಧನೆಯಿಂದ ಏನು ಮಾಡಬೇಕು, ಧ್ಯಾನ ಅಂತಕ್ಕಂಥ ಜಲವನ್ನು ಎರೆದ ಅಲ್ಲಿ ಏನು ಮಾಡ್ತಾರೋ ಅಂತಂದ್ರೆ ಅಲ್ಲಿ ಬಿತ್ತಿದಂಥ ಸಸಿ ಆ ಸುಜ್ಞಾನ ಅಂತಕ್ಕಂಥ ಸಸಿಗೆ ಆ ಸಸಿ ನಾಶ ಮಾಡುವವು ಯಾವುವು ಅಂತಂದ್ರೆ ಪಂಚ ವಿಷಯಾದಿಗಳು ಅಂತ ಹೇಳ್ತಾರೆ. ಶಬ್ದಾದಿ ಅಂದ್ರೆ ಶಬ್ದ, ರೂಪ, ರಸ, ಗಂಧ ಅಂತಕ್ಕಂಥ ಇವೇನೋ 5 ವಿಷಯಗಳದಾವಲ್ಲ, ಈ ವಿಷಯಗಳಂತಕ್ಕಂಥ ದನಗಳು ಬಂದ ಆ ಒಂದು ಸಸಿಯನ್ನು ಸುಜ್ಞಾನ ಅಂತಕ್ಕಂಥ ಸಸಿಯನ್ನು ನಾಶ ಮಾಡ್ದಂಗೆ ಕಾಪಾಡೋ ಸಲುವಾಗಿ ಸಮತೆ ಮತ್ತು ಸೈರಣೆ ಅಂತಕ್ಕಂಥ ಬೇಲಿಯನ್ನು ಹಾಕಬೇಕು ಅಂತೇಳಿ ಹೇಳ್ತಾರೆ. ಇದು ಅಲ್ಲಮ ಪ್ರಭುದೇವರ ಅಂತರಂಗದ ಕೃಷಿ. ಅದೇ ರೀತಿ ಒಕ್ಕಲಿಗರ ಮುದ್ದಯ್ಯನವರು ಕೂಡ ತಾವು ಮಾಡಿದ ಅಂತರಂಗದ ಕೃಷಿಯ ಕುರಿತು ಹಿಂಗೆ ತಮ್ಮ ವಚನದೊಳಗೆ ಹೇಳ್ತಾರೆ. ಅದ್ಯಾವಪ್ಪ ಅಂತಂದ್ರೆ, ಅಂಗವೇ ಭೂಮಿಯಾಗಿ ಲಿಂಗವೇ ಬೆಳೆಯಾಗಿ ವಿಶ್ವಾಸವೆಂಬ ಬಿತ್ತಿ ಬೆಳೆದು ಉಂಡು ಸುಖಿಯಾದೆ ಕಾಮ ಭೀಮ ಜೀವ ಧನದೊಡೆಯ ಅಂತ ಹೇಳ್ತಾರೆ. ಅಂದ್ರೆ ಅಂಗವೇ ಭೂಮಿ ಅಂದರೆ ಈ ಶರೀರನ ಭೂಮಿ, ಇಲ್ಲಿರ್ತಕ್ಕಂಥ ನಮ್ಮ ಅಂತರಂಗ ಅಥವಾ ಮನಸ್ಸೇ ಭೂಮಿ ಅಂತೇಳಿ ನಾವು ಇಲ್ಲಿ ಅರ್ಥ ಮಾಡಿಕೊಂಡ ಅದರೊಳಗೆ ವಿಶ್ವಾಸ ಅಂತಕ್ಕಂಥ ಬೀಜ ಅಂದ್ರೆ ದೈವಿ ಶ್ರದ್ಧೆ, ದೇವರ ಸ್ವರೂಪವಾದಂಥ ಗುರು ಹಿರಿಯರಲ್ಲಿ ಶ್ರದ್ಧೆ ವಿಶ್ವಾಸ, ತಂದೆ ಮಕ್ಕಳಲ್ಲಿ, ಸತಿಪತಿಯರಲ್ಲಿ, ಬಂಧು ಮಿತ್ರರಲ್ಲಿ, ರಾಜ ಪ್ರಜೆಗಳಲ್ಲಿ ಪರಸ್ಪರ ವಿಶ್ವಾಸ ಶ್ರದ್ಧೆ ಇಲ್ಲದ ಇದ್ದರೆ ಬದುಕೋದಾದರೂ ಹೆಂಗೆ? ಈ ವಿಶ್ವಾಸನ ದೇವರ ಒಂದು ನಂಬಿಕೆಯ ನಮ್ಮ ಮನೋಭೂಮಿಯಲ್ಲಿ ಬಿತ್ತಬೇಕಾದಂಥ ಭಕ್ತಿಯ ಬೀಜ. ಈ ಒಂದು ಬೀಜದಿಂದ ಲಿಂಗವೇ ಬೆಳೆ ಅಂದ್ರೆ ದೈವಿಕ ಕೃಪೆ ಪರಮಶಾಂತಿ ಏನದಲ್ಲ ಆ ಪರಮಾನಂದವೇ ಇಲ್ಲಿ ನಾವು ಬೆಳೆದಂಥ ಬೆಳೆ, ಅದುವೇ ಜೀವನ್ಮುಕ್ತಿ ಅಂತೇಳಿ ಹೇಳಿಸ್ಕೊತೈತಿ. ಈ ಒಂದು ಅಂತರಂಗದ ಅಮರ ಕೃಷಿಗೆ ಮುದ್ದಯ್ಯನವರು ಬಳಸಿದಂಥ 2 ಎತ್ತುಗಳು, ಅವಕ್ಕೂರ ಹೆಸರೇನಪ್ಪ ಅಂತಂದ್ರೆ ಕಾಮ ಮತ್ತು ಭೀಮ.
ಕಾಮ ಅಂತಕ್ಕಂಥದ್ದು ಸೌಂದರ್ಯದ ಪ್ರತೀಕ, ಭೀಮ ಅಂತಕ್ಕಂಥದ್ದು ಬಲಿಷ್ಠೆಯ ಪ್ರತೀಕ. ಆಧ್ಯಾತ್ಮಿಕ ರೈತನಾದವನಲ್ಲಿ ದೈಹಿಕ ಶಕ್ತಿ ಮತ್ತು ಸುಮಧುರ ಸುಂದರ ಭಾವನೆಗಳಿರುವುದು ಅಷ್ಟೇ ಅವಶ್ಯ. ಬಹಿರಂಗದ ಭೂಮಿಗೆ ಇತಿಮಿತಿ ಐತಿ, ಆದ್ರೆ ಅಂತರಂಗದ ಮನೋಭೂಮಿಗೆ ಅದಕ್ಕೆ ಇತಿಮಿತಿ ಇಲ್ಲ. ಅದು ವಿಶ್ವ ವಿಶಾಲವಾಗಿ ಐತಿ. ಅದರೊಳಗೆ ನಮ್ಮ ಭಕ್ತಿ, ನಮ್ಮ ಶಕ್ತಿಗೆ ಅನುಸರಿಸಿ ಒಳ್ಳೆಯದನ್ನು ಬೆಳೆದ ಭಗವತ್ ಕೃಪೆಗೆ ಪಾತ್ರರಾಗಬಹುದು. ಹೊರಗಿನ ಭೂಮಿಯೊಳಗೆ ಬಂಧು ಬಾಂಧವರು ಎಲ್ಲರೂ ಪಾಲು ಕೇಳಬಹುದು. ಆದರೆ ಈ ಅಂತರಂಗದ ಮನೋಭೂಮಿಗೆ ನಮಗೆ ನಾವೇ ಒಡೆಯರು. ಅವರ ಅಲ್ಲಿ ಬೆಳೆದಂಥ ಭಕ್ತಿಯ ಬೆಳೆ ಏನೈತಲ್ಲ, ಆ ಮುಕ್ತಿಯ ಬೆಳೆ ಏನೈತಲ್ಲ, ಆ ಎಲ್ಲ ಬೆಳೆಯೂ ನಮ್ಮದ ಅಂಥೇಳಿ ಹೇಳುವಲ್ಲಿಗೆ ಇವತ್ತಿನ ಒಂದು ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ